ಜೀವನದಾಗೆ ಬೆಳಿಬೇಕು, ದೊಡ್ಡದಾಗಿ ಏನಾದ್ರೂ ಸಾಧನೆ ಮಾಡ್ಬೇಕು ದಿಟ. ಆದ್ರೆ ದುಡ್ಡು Hi. Hi Maxi. So what's today's special? Idli vada rice bath. Yeah? Hi Sadna, good morning. ಗುಡ್ ಮಾರ್ನಿಂಗ್. ಹಂಗೆ ಒಂದೊಂದ್ ಲೈನ್ ಮಾತಾಡಿ ನಮ್ಮ ಅಕ್ಕಂಗೂ ಇಂಗ್ಲಿಷ್ ಹೇಳ್ಕೊಡು ಮ್ಯಾಕ್ಸಿ. Yeah, sure. ಮ್ಯಾಕ್ಸಿ, ಯು ಓನ್ಲಿ ಟೆಲ್. ಅಕ್ಕ ದೊಡ್ಡ ಹೋಟ್ಲು ಓಪನ್ ಮಾಡ್ಬೇಕು ಅಂತಿದ್ದಾಳೆ, ದುಡ್ಡು ಪ್ರಾಬ್ಲಮ್. ಈ ಚೋಟು ಸುಮ್ಮನೆ ಇರ್ಲಾ. ಇರಾಕ ಮ್ಯಾಕ್ಸ್ವೆಲ್ ನಮ್ಮ ಹುಡ್ಗಾನೆ. ವಿಲ್ ಯು ಹೆಲ್ಪ್ ಅಸ್? ಸಹಾಯ ಮಾಡ್ತ್ಯಾ? Yes, of course I will help her. ಏನಮ್ಮ ಸಾಧನ, ಹೊಸ ಅಂಗಡಿ ಇಡ್ತಾ ಇದೀಯಾ? ಹಾ, ಇಡ್ತಾರೆ. ಏ ಚೋಟು, ಪೊಲೀಸ್ ಅಪ್ಪನ್ಗೆ ಏನ್ ಬೇಕು ಕೊಡು. ಅಪ್ಪಯ್ಯ ಬನ್ನಿ ಕುಂತ್ಕೊಳ್ಳಿ. ಇರ್ಲಿ. ಆಟೋದಾಗೆ ಒಂದ್ ಚಿಕ್ಕ ಅಂಗಡಿ ಶುರು ಮಾಡಮ್ಮ ಅಂತ ಚೋಟು ಹೇಳ್ತಿದ್ದ. ನನ್ಗೂ ಸರಿ ಅನ್ಸ್ತು. Oh, that's a good idea, yeah. Auto canteen, yeah? ಒಳ್ಳೇದ್ ಕಣಮ್ಮ, ಮಾಡು. ಮಾಡು ಅಂದ್ರೆ ಕಾಸ್ಗೆ ಅಕ್ಕ ಯೋಚನೆ ಮಾಡ್ತಿರೋದು. Yeah, I will help her 100%. ಇಲ್ಲ ಗೊತ್ತಿರೋರ್ ತವ ಸಹಾಯ ತಗೋಬಾರ್ದು ಅಂತ ಅವ್ವ ಹೇಳೋಳೆ. ಓಹೋ, ಇದು ನಿಮ್ಮವ್ವ ಹೇಳ್ಕೊಟ್ಟಿರೋ ಪಾಠ 2. ಇಲ್ಲಿ ನೋಡಿಮ್ಮ, ನೀವು ಗೊತ್ತಿರೋರ ಹತ್ರ ಸಾಲ ತಗೋಬಾರ್ದು, ಸರಿ. ನಾನು ಕೊಟ್ರೆ ತಗೊಂತೀರಾ ಅಲ್ವಾ? ಇವನೇನಪ್ಪ ಕದ್ದು ಕೇಳಿಸ್ಕೊಂಡ ಅನ್ಕೊಂಡ್ರಾ? ಸಾರಿ, ನೀವು ದೊಡ್ಡ ಅಂಗಡಿ ಇಡ್ತಿರೋ ವಿಷಯ ನನ್ನ ಕಿವಿಗೆ ಬಿತ್ತು, ಹಾಗೆ ಸುಮ್ಮನೆ ಕೂರಕ್ಕಾಗಲಿಲ್ಲ. ಎಲ್ರಿಗೂ ಫೈನಾನ್ಸ್ ಕೊಡೋದೇ ನನ್ನ ಕೆಲಸ. ನೋಡಿ, ಕಡಿಮೆ ಬಡ್ಡಿಗೆ ಕೊಡ್ತೀನಿ, ಬೇಕಿದ್ರೆ ತಗೊಳ್ಳಿ, ಬಲವಂತ ಏನಿಲ್ಲ. ಹಬ್ಬ, ಒಳ್ಳೆ ಅವಕಾಶಗಳೆಲ್ಲ ಒಟ್ಟೊಟ್ಟಿಗೆ ಬರ್ತಾವಂತೆ. ಇವ್ರನ್ನ ದೇವರೇ ಕಲ್ಸಿರ್ಬೇಕು. ಹ್ಞೂ ಅನ್ನಕ್ಕ. ಇನ್ನೇನಮ್ಮ, ದಿನ ಬರೋ ರೆಗ್ಯುಲರ್ ಕಸ್ಟಮರ್ ತಾನೆ. ಹೂವನ್ನು ಕಮ್ಮಿ ಬಡ್ಡಿ ಸಾಲ ಸಿಗುತ್ತೆ, ನಿನಗೂ ಸಾಲ ತೀರ್ಸ್ಬೇಕು ಅನ್ನೋ ಛಲ ಇರುತ್ತೆ. ಹೂವನ್ನು I'm happy that you didn't accept my offer. Anyways, you're starting a new journey. I'm very happy for you. All the best. ಥ್ಯಾಂಕು. ಸರಿನಮ್ಮ, ಸಂಜೆ ಫೈನಾನ್ಸ್ ಆಫೀಸ್ ಹತ್ರ ಬಂದು ದುಡ್ಡು ತಗೊಳ್ಳಿ. ನಿಮ್ ನಂಬರ್ ಕೊಡಿ. ಹಾ, ಶ್ರೀ, ನಂಗೆ ಯಾಕೋ ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅನ್ಸ್ತಿದೆ. ಹಂಗೇನಿಲ್ಲ ಮಿಸ್ಸು. ಮತ್ ಯಾಕೆ ಆ ತರ ಟರ್ನ್ ತಗೊಂಡ್ರಿ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರ? ಮಾತಾಡಿ ಶ್ರೀ. ಅದು ನನ್ನ ಹಳೆ ಫ್ರೆಂಡ್ ಒಬ್ಬ ಇದ್ದ, ಅವನಂಗೆ ಕಂಡ, ಅದಕ್ಕೆ ಮಿಸ್ಸು. ಇದು ನಮ್ಮೂರಲ್ಲ ಶ್ರೀ, ಹೇಗಂದ್ರೆ ಗಾಡಿ ತಿರ್ಗ್ಸಕ್ಕೆ. ಸಾರಿ ಮಿಸ್ಸು, ಕ್ಷಮಿಸಿ ಅಂತ ಕೇಳಿದ್ನಲ್ಲ. ನಾನು ಹಿಂಗೆ ಸಪ್ಪಗಿದ್ರೆ ಮಿಸ್ಸುವೆ ಬೇಸರ ಮಾಡ್ಕೋತಾರೆ. ಮೆಸೋ, ಸಾರಿ ಅಂತ ಕೇಳಿದ್ನಲ್ಲ ಮೆಸೋ. ನಾನೇ ನಿಮ್ಮಂಗೆ ಓದ್ಕೊಂಡಿರೋನೆ, ಹಳ್ಳಿ ಗುಗ್ಗು, ಅದಕ್ಕೆ ಹಂಗ್ರ ಅಪ್ಪನ್ ತಿರ್ಸ್ಬಿಟ್ಟೆ. ಸರಿ ಬಿಡಿ, ಸಾರಿ ಅಂದಿದ್ರೆ ಸಾಕಾಗಿರೋದು. ಹಳ್ಳಿ ಗುಗ್ಗು ಅಂತೆಲ್ಲ ಯಾಕೆ ಹೇಳ್ತೀರಾ? ಸರಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ. ಕರ್ಕೊಂಬನ್ರಿ ಅವನ್ನ. ಇದೇನಪ್ಪ ಪುಟ್ಟಕ ಮನ ಬಿಟ್ಟೋದ್ರ ಸಮಯದಲ್ಲಿ ಪೊಲೀಸರು ಬಂದು ಹೋಗ್ತಾವ್ರೆ. ಹಿಂದೆ ಸಣ್ಣ ಹೋದಾಗಲೂ ಇದೇ ಥರ ಆಗಿತ್ತು. ಪೊಲೀಸ್ ಅವರೇ ಬಂದು ಸುದ್ದಿ ಮುಟ್ಟಿಸಿದ್ರು. ಪುಟ್ಟಕಂಗೆ ಏನು ಆಗದಿರ್ಲಿಕ್ಕನಪ್ಪ. ಏನೋ ಕಾಳಿ, ಮಾಡಕ್ ಬೇರೆ ಕೆಲಸ ಇಲ್ಲ ನಿನಗೆ? ಬರೇ ಅಲಿತಾ ಇರ್ತೀಯ. ಹ್ಞೂ ಸರ್, ಮಾಡೋಕ್ಕೇನು ಕೆಲಸ ಇಲ್ಲ. ನೋಡಿ, ನನಗೂ ಈ ಲುಂಗಿ ಬನೀನ್ ಹಾಕೊಂಡು ಸಾನೆ ಬೋರ್ ಬಿಡುತ್ತೆ.
ನೀವು ನೋಡಿ ಕಾಕಿನಾಗೆ ಏನು ಕಡಕ ಕಾಣ್ತಿದ್ದೀರಾ. ನನಗೂ ಈ ಕಾಕಿ ಹಾಕೋಬೇಕು ಅಂತ ಸಾನೇ ಆಸೆ. ನಿಮ್ಮ ಟೇಷನಾಗೆಲ್ಲ ಕೆಲಸ ಇರೋ ಕೊಟ್ಬಿಡಿ, ನಾನು ಕಾಕಿ ಹಾಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಳ್ಬಿಡೋದಿ ಎಲ್ಲ ತರೋತದೆ. ಗೋಪಾಲರೇ, ಸ್ಟೇಷನ್ಗೆ ಬನ್ನಿ. ಏಕೆ ಪುಟ್ಟಕ್ಕ ಇಲ್ಲಿ ಪುಟ್ಟಕ್ಕ ಬನ್ನಿ ಸ್ಟೇಷನ್ಗೆ. ಸಾಹೇಬ್ರು ಕರೀ. ಯಾಕ್ರಿ ಸ್ಟೇಷನ್ ಬನ್ನಿ, ಮಾತಾಡೋದು. ಹೋಗ್ಲಿ ಬಿಡಿ, ಕೈ ಬಿಡಿ ಬರ್ತೀನಿ, ಕೈ ಬಿಡ್ರಿ, ಕೈ ಬಿಡಿ, ಬರ್ತೀನಿ. ಬಿಡಿ ಸರ್, ಬನ್ನಿ ಸರ್. ನಾನು ಬರ್ತೀನಿ ಬಿಡಿ ಸರ್, ಬರ್ತೀನಿ ಚೇರ್ತೀರ ಬಿಡಿ. ಇಡಿ ಬರಲ್ಲ. ಬಿಡ್ರಿ, ಸಮಾಧಾನ. ಏನ್ರಿ ಆ ಅಮ್ಮ ಮನೇಲಿಲ್ವಾ? ಇಲ್ಲ ಸರ್. ಎಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಪುಟ್ಟಕ್ಕ? ಏನು ಸರ್ ಪುಟ್ಟಕ್ಕನ ಹುಡ್ಕೊಂಬಂದಿದ್ರಾ? ನಿನ್ನ ಕೇಳ್ತಾ ಇರೋದು. ಎಲ್ಲಿದ್ದಾಳೆ? ಮನೆಯಾಗಿಲ್ಲ ಎಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ? ಸರ್. ನನ್ನ ಹೆಂಡತಿ ಯಾಕೆ ಸರ್ ಬಚ್ಚಿಟ್ಕೋಬೇಕು? ಯಾಕೆ ಅಂದರೆ ಬಂಗಾರಮ್ಮನವ್ರ ಮನೆಗೆ ಕಳ್ಳರನ್ನ ಕಳಿಸಿ ಪರಾರಿ ಆಗೋಳಲ್ಲ ನಿನ್ನ ಹೆಂಡ್ತಿ. ಅದಕ್ಕೆ ಅವಳು ಬರೋ ತನಕ ನೀನು ಸ್ಟೇಷನ್ಗೆ ನಡಿ. ಹೇಳ್ಕೊಂಬರ್ರಿ ಅವನ್ನ. ಸರ್ ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಸರ್ ಸ್ಟೇಷನ್ ಬರಬೇಕು? ಇದನ್ನೇ ಸ್ಟೇಷನಿಗೆ ಬಂದು ಹೇಳು. ಕರ್ಕೊಂಬರ್ರಿ ಅವನ್ನ. ಅಲ್ಲ ಸರ್. ಸರ್ ನಮ್ಮವ್ವ ಬೆಂಗಳೂರಿಗೆ ಹೋಗಿದ್ದಾಳೆ, ಅವಳಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಬಿಡಿ ಸರ್ ಅವ್ರನ್ನ.